ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಧನುಸು ರಾಶಿ, ಡಿಸೆಂಬರ್ ತಿಂಗಳಲ್ಲಿ 3 ದೊಡ್ಡ ಅದೃಷ್ಟಗಳು ಬರ್ತಾ ಇವೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಧನುಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಯಾವ ರೀತಿಯ ಬದಲಾವಣೆಗಳನ್ನು ತರುತ್ತೆ, ಒಂದೇ ನೇರದಲ್ಲಿ 3 ದೊಡ್ಡ ಅದೃಷ್ಟಗಳು ಹೇಗೆ ನಿಮ್ಮ ಜೀವನಕ್ಕೆ ಬರ್ತಾ ಇವೆ ಮತ್ತು ಜೊತೆಗೆ ಒಬ್ಬ ಕುಶಲವಾದ ಇಂಟೆಲಿಜೆಂಟ್ ಆದ ಒಬ್ಬ ಲೇಡಿ ನಿಮ್ಮ ಗೌರವಕ್ಕೆ ಹೇಗೆ ಒಡೆತವನ್ನು ನೀಡಬಹುದು ಎಂಬುದನ್ನೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ ಮಹಿಳೆ ಯಾರು, ಏನು ಮಾಡಲು ಬರ್ತಾರೆ, ಯಾವ ಒಂದು ತಪ್ಪಿನಿಂದ ನಿಮಗೆ ಅವಮಾನವನ್ನು ಮಾಡಬಹುದು, ಹೀಗೆ ಆ ಮಾರ್ಗ ಯಾವುದು, ಈ ಎಲ್ಲ ಮಾಹಿತಿಯು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ಸಿಗುತ್ತೆ. ಅದಕ್ಕೋಸ್ಕರ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮಗೆ ಆತ್ಮೀಯವಾಗಿ ಹೇಳಬೇಕಂದ್ರೆ, ಇತ್ತೀಚೆಗೆ ನಿಮ್ಮ ಮೇಲೆ ನಿಮಗೆ ಕಣ್ಣೆದುರು ಕಾಣದ ಒಂದು ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ. ಆ ನರದೃಷ್ಟಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರ್ತಾ ಇದೆ. ಅದನ್ನು ಹೇಗೋ ನಿವಾರಿಸಿಕೊಳ್ಬೇಕು ಎಂಬುದನ್ನು ನಾವು ವಿವರಿಸ್ತಾ ಇದ್ದೇವೆ. ಧನುಸು ರಾಶಿಯವರೇ, ಡಿಸೆಂಬರ್ ತಿಂಗಳು ನಿಮ್ಮ ಅದೃಷ್ಟಕ್ಕೆ ಹೊಸ ಬಾಗಿಲು ತೆರೆಯುವ ಸಮಯ. 3 ದೊಡ್ಡ ಅವಕಾಶಗಳು ಏಕಕಾಲದಲ್ಲಿ ನಿಮ್ಮತ್ತ ಬರ್ತಾ ಇವೆ. ಆದರೆ ಇದೇ ಸಮಯದಲ್ಲಿ ಒಂದು ಅವಮಾನವೂ ಕೂಡ ನಿಮ್ಮ ಹತ್ತಿರ ಬರ್ತಾ ಇದೆ. ನೀವು ಗಮನಿಸದೆ ತಪ್ಪು ಹೆಜ್ಜೆ ಹಾಕಿದರೆ ಆ ಅವಮಾನ ನಿಮ್ಮ ಪ್ರಯತ್ನಕ್ಕೆ ದಕ್ಕಿದ ಕೀರ್ತಿ ಸಹ ಆಗಿರಬಹುದು. ಎಲ್ಲವೂ ಕೂಡ ಹಾಳು ಮಾಡಬಹುದು. ಆದರೆ ಎಚ್ಚರಿಕೆಯಿಂದ ನೀವು ಇರಬೇಕು, ಲೈಟಾಗಿ ತೆಗೆದುಕೊಳ್ಬಾರ್ದು. ಏಕೆಂದರೆ ಈ ಅವಮಾನ ನಿಮಗೆ ಆಘಾತ ನೀಡುವ ಸ್ಥಿತಿಯಲ್ಲಿದೆ. ಪ್ರಸ್ತುತವಾಗಿ ನೋಡಿದರೆ ಧನುಸು ರಾಶಿಯವರು ಈಗ ಒಂದು ರೀತಿಯ ಗೊಂದಲದಲ್ಲಿ ಸಿಲುಕಿದ್ದಾರೆ. ಯಾವುದಾದ್ರೂ ಕೆಲಸ ಶುರು ಮಾಡಬೇಕೇ, ಬೇಡವೇ, ಮಾಡದಿದ್ರೆ ಫಲ ಏನು, ನಿಲ್ಲಿಸಿದರೆ ಸುರಕ್ಷಿತನಾ, ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಒಂದರ ಮೇಲೆ ಒಂದು ಆಗಿ ಬರ್ತಾ ಇವೆ. ನೀವು ಜಾಸ್ತಿ ಯೋಚಿಸುವ ಪ್ರವೃತ್ತಿಯವರು. ಹೇಳಬೇಕೆಂದ್ರೆ ಓವರ್ ಥಿಂಕ್ ಬ್ರ್ಯಾಂಡ್ಗೆ ಅಂಬಾಸಡರ್ ಥರ ಇದ್ದಂಗೆ ನೀವು. ಆದರೆ ನೀವು ಕೋಪ ಮಾಡ್ಕೊಬೇಡಿ, ಇದು ನಿಮ್ಮ ಬುದ್ಧಿವಂತಿಕೆಯ ಲಕ್ಷಣವೂ ಕೂಡ ಹೌದು. ಏಕೆಂದರೆ ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಅದರ ಪ್ರತಿಯೊಂದು ಕೋನವನ್ನು ಕೂಡ ತಿಳ್ಕೊಂಡ್ಬಿಡ್ತೀರಾ. ಒಮ್ಮೆ ಕೆಲಸ ಹಿಡಿದ್ರೆ ಮಧ್ಯದಲ್ಲಿ ಬಿಡೋದಿಲ್ಲ. ಕೊನೆಗೂ 100% ಸಕ್ಸಸ್ ಆಗೋವರೆಗೂ ನೀವು ಹಿಂದಿರುಗಿ ನೋಡೋದೇ ಇಲ್ಲ. ಆದರೆ ಸಮಸ್ಯೆ ಏನಂತಂದರೆ, ನಿಮಗೆ ಬರುವ 100 ಆಲೋಚನೆಗಳಲ್ಲಿ 99 ತಿರಸ್ಕರಿಸಿ ಮತ್ತೆ ಮೊದಲ ಆಲೋಚನೆಗೆ ನೀವು ಬಂದುಬಿಡ್ತೀರಾ. ಆದ್ದರಿಂದ ನಿಮ್ಮ ಮೆದುಳು ಒತ್ತಡಕ್ಕೆ ಒಳಗಾಗಿಬಿಡುತ್ತೆ, ಸಮಯ ಹಾಳಾಗಿಬಿಡುತ್ತೆ, ಮನಸ್ಸು ಕುಗ್ಗಿಬಿಡುತ್ತೆ. ಇಷ್ಟೊಂದು ಒತ್ತಡದಿಂದ ನಿಮ್ಮ ಆರೋಗ್ಯಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ. ಅನಗತ್ಯ ತಲೆನೋವು, ಆತಂಕ, ನಾನೇನಾದರೂ ಆಗ್ತಾ ಇದ್ದೀನೋ ಅನ್ನೋ ಒಂದು ಭಯ, ಏಕಾಏಕಿ ಅನಾರೋಗ್ಯ ಬರ್ತಾ ಇರುತ್ತೆ. ಈ ಕಲ್ಪನೆಗಳು ನಿಮ್ಮನ್ನು ತಿಂದ್ಬಿಡುತ್ತೆ. ಇದು ಧನುಸು ರಾಶಿಯವರಲ್ಲಿ ಸಾಮಾನ್ಯ. ಈ ಯೋಚನೆಗಳ ನಡುವೆ ನಿಜವಾದ ಸಮಸ್ಯೆ ಆಂಗ್ಸೈಟಿ, ಸ್ವಲ್ಪ ದೇಹ ನೋವಾದರೂ ಕೂಡ ನಾ ಏನೋ ದೊಡ್ಡದಾಗಿ ಬಾಧಿತ ಆಗಿದ್ದೀನಾ ಅನ್ನುವ ಒಂದು ಫೀಲಿಂಗ್ಸ್. ಆದರೆ ಇದು ಕೇವಲ ಮನಸ್ಸಿನ ಆಟ. ನೀವನ್ನೇ ಒತ್ತಡಕ್ಕೆ ತಳ್ಕೊಬೇಡಿ. ಆರೋಗ್ಯಕರವಾದ ಆಹಾರ ತಿನ್ನಿ, ಸಮಯಕ್ಕೆ ನಿದ್ದೆ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿ. ಇವು ಮಾಡಿದರೆ 70% ಸಮಸ್ಯೆಗಳು ಹೋಗುತ್ತೆ. ಏನಾದರೂ ಗಂಭೀರ ಅನಿಸಿದರೆ ವೈದ್ಯರನ್ನು ಒಮ್ಮೆ ಭೇಟಿ ಮಾಡಿದರೂ ಸಾಕಾಗುತ್ತೆ. ಆದರೆ ಮನಸ್ಸಿನಲ್ಲಿ ಗಾಳಿ ಕಟ್ಕೊಂಡು ಕಂಗಾಲಾಗೋದಕ್ಕೆ ಹೋಗಬೇಡಿ. ಇನ್ನು ಕೆಲವು ವರ್ಷಗಳಿಂದ ಗ್ಯಾಸ್ಟ್ರಿಕ್ಕು, ಸ್ಟ್ರೆಸ್ಸು, ಅಂಜಿಕೆ, ಜನರು ಏನಂತಾರೆ ಅನ್ನೋ ಭಯ, ಇವುಗಳನ್ನೆಲ್ಲ ನಿಮ್ಮನ್ನು ಕಾಡ್ತಾ ಇದೆ. ಆದರೆ ಯಾಕೆ ಈ ಗಾಳಿಪಟ? ಜನರು ನಿಮಗೆ ಹಣ ಕೊಡ್ತಾರಾ? ನಿಮ್ಮ ನೋವನ್ನು ದೂರ ಮಾಡ್ತಾರಾ? ಇಲ್ಲ. ಹಾಗಿದ್ರೆ ಅವರಿಗಾಗಿ ಯಾಕೆ ನೀವು ಕಂಗಾಲಾಗಬೇಕು? ನೀವೇ ಮುಖ್ಯ. ನಿಮ್ಮ ಸಂತೋಷ, ನಿಮ್ಮ ಆರೋಗ್ಯ, ನಿಮ್ಮ ಜೀವನ, ಇವುಗಳೇ ಫಸ್ಟ್ ಬರೋದು. ಆದರೆ ಈ ಎಲ್ಲ ನಡುವೆ ಡಿಸೆಂಬರಲ್ಲಿ 3 ದೊಡ್ಡ ಒಂದು ಅದೃಷ್ಟಗಳು ನಿಮ್ಮ ಎದುರು ಬರ್ತಾ ಇದೆ. ಅದನ್ನು ಸ್ವೀಕರಿಸೋದಕ್ಕೆ ನೀವು ಮನಸ್ಸು ಸ್ಪಷ್ಟವಾಗಿರಬೇಕು, ಆತ್ಮವಿಶ್ವಾಸ ಇರಬೇಕು. ನಿಮ್ಮೊಳಗಿನ ಗೊಂದಲ, ಅಂಜಿಕೆ, ಆತಂಕ ಇವುಗಳನ್ನೆಲ್ಲ ಬದಿಗಿಟ್ಟು ಮುಂದುವರಿಸಿದ್ದೆ ಆದರೆ ಆ 3 ಅದೃಷ್ಟಗಳು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ಆದರೆ ಇದೇ ಸಮಯದಲ್ಲಿ ಆ ಒಬ್ಬ ಕಿಲಾಡಿ ಲೇಡಿ ಏನಿದ್ದಾಳೆ ನಿಮ್ಮ ಬಳಿಗೆ ಬರ್ತಾರೆ. ಅವರು ಮಾತಿನಲ್ಲಿ ತೀರ ಚತುರರಾಗಿರ್ತಾರೆ. ಸಣ್ಣ ವಿಷಯವನ್ನು ಕೂಡ ದೊಡ್ಡದಾಗಿ ಮಾಡಿ ನಿಮ್ಮ ಗೌರವಕ್ಕೆ ಬಣ್ಣ ಹಚ್ಚುವ ಸಾಧ್ಯತೆ ಇದೆ. ಅವರು ಹೇಳುವ ಮಾತುಗಳಿಗೆ ನೇರವಾಗಿ ಪ್ರತಿಕ್ರಿಯೆ ನೀವು ಕೊಡೋದಕ್ಕೆ ಹೋಗಬೇಡಿ. ಅವರ ಜೊತೆ ಹಣ, ರಹಸ್ಯ, ಕುಟುಂಬ ವಿಷಯ ಹಂಚೋಳಕ್ಕೆ ಹೋಗಬೇಡಿ. ನೀವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ಹೀಗೆ ಮಾಡಿದರೆ ಅವಮಾನವನ್ನು ತಪ್ಪಿಸಿಕೊಳ್ಬಹುದು. ಆದ್ದರಿಂದ ಧನುಸು ರಾಶಿಯವರೇ, ಈ ತಿಂಗಳು ನಿಮಗೆ 2 ಅದೃಷ್ಟ.
ಎಚ್ಚರಿಕೆಯು ಜೊತೆನೆ ನಿಮಗೆ ತಗೋಬೇಕು. ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಟ್ಟರೆ ಅದೃಷ್ಟ ನಿಮ್ದಾಗುತ್ತೆ. ತಪ್ಪಾಗಿ ನಡೆದುಕೊಂಡ್ರೆ ಅವಮಾನ ಸುತ್ತಕೊಳ್ಳುತ್ತೆ. ನಿಮಗೆ ಬೇಕಿದ್ರೆ ಇದೇ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡಿ, ನಿಮಗೆ ಎಲ್ಲವೂ ಆಗ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.